Namaste dear friends. I would like to welcome you people to our series of video lessons on the syllabus of BA second semester Rani Chennamma University Belagavi. Today we are going to discuss the question answers of Once Upon a Time, a poem which is written by Gabriel Okara. I am Basavaraj Bidgi, Assistant Professor of English, GFGC Yargatti. The first question is, what is the meaning of the title of the poem? ಕವಿತೆಯ ಶೀರ್ಷಿಕೆಯ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ, the title clearly indicates about the past. The title of the poem indicates, tell us that the poet is going to talk about the past. ಏನು ಗತಿಸಿ ಹೋದಂತಹ ಸಮಯದ ಬಗ್ಗೆ ಕವಿಗಳು ಮಾತನಾಡ್ತಾ ಇದ್ದಾರೆ ಅಂತ ನಮಗೆ ಆ ಕವಿತೆಯ ಶೀರ್ಷಿಕೆಯನ್ನು ಓದಿದಾಗ ಅರ್ಥ ಆಗ್ತದೆ. The title Once Upon a Time suggests how people were once. Once upon a time ಅನ್ನುವಂತಹ ಶೀರ್ಷಿಕೆ ಒಂದಾನೊಂದು ಕಾಲದಲ್ಲಿ ಜನರು ಯಾವ ರೀತಿ ಇದ್ದರು ಅನ್ನುವಂತಹ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತದೆ. ಎರಡನೇ ಪ್ರಶ್ನೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ನರೇಟರ್ ಆ್ಯಂಡ್ ದ ಲಿಸ್ನರ್? ಈ ಕವಿತೆಯಲ್ಲಿ ಬರುವಂತಹ ಕವಿತೆಯಲ್ಲಿ ಮಾತನಾಡುವಂತಹ ವ್ಯಕ್ತಿ ಹಾಗೂ ಕೇಳುವಂತಹ ವ್ಯಕ್ತಿಯ ಮಧ್ಯದ ಸಂಬಂಧ ಏನು ಅಂತ ಪ್ರಶ್ನೆ. The relationship between the narrator and the listener is father and son. They are father and son. The father is telling the story and the son is listening to his father. ತನ್ನ ತಂದೆ ಹೇಳ್ತಿರುವಂತಹ ವಿಚಾರಗಳನ್ನು ಮಗನು ಕೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ, ವಾಟ್ ಹ್ಯಾಪನ್ಸ್ ಟು ದ ಪೋಯೆಟ್ ವೆನ್ ಹಿ ವಿಸಿಟ್ಸ್ ಸಮ್ ಒನ್ ಫಾರ್ ದ ಥರ್ಡ್ ಟೈಮ್? ಒಬ್ಬ ಕವಿಗೆ ಒಬ್ಬ ವ್ಯಕ್ತಿಯ ತನ್ನ ಸಂಬಂಧಿಕರ ಮನೆಗೆ ಮೂರನೆಯ ಬಾರಿ ಹೋದಾಗ ಎಂತಹ ಅನುಭವ ಆಗ್ತದೆ ಅನ್ನುವಂತಹ ಪ್ರಶ್ನೆ. ವಾಟ್ ಹ್ಯಾಪನ್ಸ್ ವೆನ್ ವಿ ವಿಸಿಟ್ ಅವರ್ ರಿಲೇಟಿವ್ಸ್ ಹೌಸ್ ಫಾರ್ ದ ಥರ್ಡ್ ಟೈಮ್? ಫಸ್ಟ್ ಟೈಮ್ ದೇ ವುಡ್ ವೆಲ್ಕಮ್ ಅಸ್ ವಿತ್ ಹಾರ್ಟ್, ಹೋಲ್ ಹಾರ್ಟೆಡ್ಲಿ, ಆ್ಯಂಡ್ ಸೆಕೆಂಡ್ ಟೈಮ್ ಆಲ್ಸೋ ದೇ ವುಡ್ ಎಕ್ಸ್ಟೆಂಡ್ ಅ ವಾರ್ಮ್ ವೆಲ್ಕಮ್, ಬಟ್ ಆನ್ ದಿ ಥರ್ಡ್ ಟೈಮ್ ದೇ ವಿಲ್ ಶಟ್ ದೇರ್ ಡೋರ್ ಆನ್ ಅವರ್ ಪೇಸ್. ಒಂದು ಬಾರಿ ಹೋದಾಗ ಆದರದಿಂದ ಸ್ವಾಗತಿಸ್ತಾರೆ, ಎರಡು ಬಾರಿ ಹೋದಾಗ ಆದರದಿಂದ ಸ್ವಾಗತಿಸ್ತಾರೆ, ಮೂರನೇ ಬಾರಿ ಹೋದಾಗ ನಾವು ಮನೆಯ ಮುಂದೆ ನಿಂತುಕೊಂಡಾಗಲೇ ಏನಂತಾರೆ ಅಂತಂದರೆ ಡೋರನ್ನು, ಬಾಗಿಲನ್ನು ಮುಚ್ಚಿಬಿಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೌ ಡಸ್ ದ ಪೋಯೆಟ್ ಕಂಪೇರ್ ಹೀಸ್ ಫೇಸ್ ವಿತ್ ಡ್ರೆಸ್ಸಸ್? ಕವಿಗಳು ತಮ್ಮ ಮುಖವನ್ನು ಬಟ್ಟೆಗಳಿಗೆ ಹೇಗೆ ಹೋಲಿಸ್ತಾರೆ ಅಂತ ಪ್ರಶ್ನೆ. The poet says, I have learned to change my faces like I do change my dresses according to different situations. ಬೇರೆ ಬೇರೆ ಸಮಯದಲ್ಲಿ ನಾವು ಯಾವ ರೀತಿ ಡ್ರೆಸ್ಗಳನ್ನು ಚೇಂಜ್ ಮಾಡ್ತೀವಿ, ಆ ರೀತಿ ನಾವು ಮುಖಗಳನ್ನು ಕೂಡ ಚೇಂಜ್ ಮಾಡ್ತಾ ಇದ್ದೇವೆ. ಈಗಿನ ಸಮಯದಲ್ಲಿ, ಪ್ರಸ್ತುತ ಸಮಯದಲ್ಲಿ ನಾವು ಮುಖಗಳನ್ನು ಕೂಡ ನಮ್ಮ ಡ್ರೆಸ್ಗಳ ಥರ, ನಮ್ಮ ಬಟ್ಟೆಗಳ ಥರ ಚೇಂಜ್ ಮಾಡ್ತಾ ಇದ್ದೇವೆ ಅಂತ ಕವಿಗಳು ಹೇಳ್ತಾರೆ. ವಾಟ್ ಡಸ್ ದ ಪೋಯೆಟ್ ಮೀನ್ ವೆನ್ ಹಿ ಸೇಸ್ ಗುಡ್ ಬಾಯ್? ಜನ ಗುಡ್ ಬಾಯ್ ಅಂತ ಯಾವಾಗ ಹೇಳ್ತಾರೆ, ಆ ವ್ಯಕ್ತಿಯಿಂದ ಅವರಿಗೆ ಬೇಸರ ಆದಾಗ, ಒಬ್ಬ ವ್ಯಕ್ತಿಯ ಜೊತೆ ನಿಂತು ಮಾತನಾಡುವಂಥ ಸಮಯದಲ್ಲಿ ಬೇಸರ ಆದಾಗ ವಿ ಗೋ ಆನ್ ಟೆಲ್ಲಿಂಗ್ ಡಿಫ್ರೆಂಟ್ ಸ್ಟೋರೀಸ್, ದಟ್ ಐ ಹ್ಯಾವ್ ಟು ವಿಸಿಟ್ ದಿಸ್, ದಟ್ ಐ ಹ್ಯಾವ್ ಟು ವಿಸಿಟ್ ದ್ಯಾಟ್, ಇಲ್ಲ ನಂದು ಅದು ಕೆಲಸ ಇದೆ, ಇದು ಕೆಲಸ ಇದೆ ಅಂತ ಸುಳ್ಳು ಹೇಳಿ ವಿ ಸೇ ಗುಡ್ ಬಾಯ್, ದಟ್ ಟು ಇನ್ ಆ್ಯನ್ ಅನ್ಯಾಚುರಲ್ ವೇ. ನಾವು ಕೂಡ ಗುಡ್ ಬಾಯ್ ಅಂತಂದರೆ ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಅಲ್ಲ, ನೀನು ಹೋದರೆ ಸಾಕು ಮಾರಾಯ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಗುಡ್ ಬಾಯನ್ನು ಹೇಳ್ತೀವಿ ಅಂತ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಪ್ಲೆಸೆಂಟ್ರೀಸ್ ಡಸ್ ದ ಪೋಯೆಟ್ ಯೂಸ್ ಟು ಪೇಕ್ ಕಾರ್ಡಿಯಾಲಿಟಿ? ನಾವು ಒಳ್ಳೆಯತನವನ್ನು ಮುಚ್ಚಿ ಹಾಕುವುದಕ್ಕೆ, ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಮುಚ್ಚಿ ಹಾಕುವುದಕ್ಕೆ ಏನನ್ನು ಮಾಡ್ತೀವಿ ಅಂತ ಪ್ರಶ್ನೆ. ನಾವು ವಾಟ್ ವಿ ಡೂ, ಯಾರಾದರೂ ನಮ್ಮ ಮನೆಗೆ ಬಂದಾಗ ಏನಂತೀವಿ, ಫೀಲ್ ಅಟ್ ಹೋಮ್ ಅಂತ ಹೇಳ್ತೀವಿ, ಇದು ನಿಮ್ಮದೇ ಮನೆ ಅಂತ ತಿಳಿದುಕೊಳ್ರಿ ಅಂತ ಹೇಳ್ತೀವಿ. ಆದರೆ ನಿಜವಾಗಲೂ ನಾವು ಅವರನ್ನು ಒಂದು ವಕ್ರದೃಷ್ಟಿಯಿಂದ ನೋಡ್ತಿರ್ತೇವೆ, ಏನಾದರೂ ತೆಗೆದುಕೊಳ್ತಾರಾ, ಏನಾದರೂ ಮಾಡ್ತಾರಾ ಅಂತ ಸಂಶಯದಿಂದ ಅವರನ್ನು ಟ್ರೀಟ್ ಮಾಡ್ತಿರ್ತೇವೆ. ಮತ್ತೊಂದು ಮಾತು ಹೇಳ್ತೇವೆ, ಕಮ್ ಅಗೇನ್, ಮತ್ತೊಮ್ಮೆ ಬನ್ನಿ, ಇದು ನಿಮ್ಮದೇ ಮನೆ ಅಂತ ತಿಳಿದುಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಇನ್ ರಿಯಾಲಿಟಿ ವಿ ಡು ನಾಟ್ ಶೋ ಸೇಮ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಪರ್ಸನ್ ಹೂ ಕಮ್ಸ್
ಕಂಟಿನ್ಯೂಯಸ್ಲಿ ಫಾರ್ ಥರ್ಡ್ ಟೈಮ್. ಮೂರನೇ ಬಾರಿ ಬಂದಾಗ ಅದೇ ವ್ಯಕ್ತಿಗೆ, ಯಾವಾಗ ಮೊದಲ ಬಾರಿ ಬಂದಾಗ ಫೀಲ್ ಎಟ್ ಹೋಮ್ ಅಂದಿದ್ವಿ, ಕಮ್ ಅಗೇನ್ ಅಂದಿದ್ವಿ, ಅದೇ ವ್ಯಕ್ತಿ ಮೂರನೇ ಬಾರಿ ಬಂದಾಗ ಬಾಗಿಲನ್ನು ಮುಚ್ಚುವಂಥ ಮನಸ್ಥಿತಿಯ ಜನಗಳು ನಾವಿದ್ದೇವೆ ಅಂತ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ಹಿ ಡಿಸೈರ್ ಟು ಅನ್ಲರ್ನ್ ಆ್ಯಂಡ್ ರೀಲರ್ನ್? ಕವಿಗಳು ಏನನ್ನು ಕಲಿಬೇಕು, ಏನನ್ನು ಮರಿಬೇಕು ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಪ್ರಶ್ನೆ. ಆನ್ಸರ್ ಈಸ್, ದ ಪೊಯೆಟ್ ಡಿಸೈರ್ಸ್ ಟು ಲರ್ನ್ ಹೌ ಟು ಸೇ ಗುಡ್ ಬೈ ಇನ್ ಅ ನೈಸ್ ವೇ. ಜನರ ಮನಸ್ಸಿಗೆ ನೋವಾಗದೇ ಇರುವ ರೀತಿಯಲ್ಲಿ ಹೇಗೆ ಗುಡ್ ಬಾಯನ್ನು ಹೇಳಬಹುದು ಅನ್ನುವಂಥದ್ದನ್ನು ನಾನು ಕಲಿಬೇಕು ಅಂತ ಕವಿಗಳು ಹೇಳ್ತಾರೆ. ಆ್ಯಂಡ್ ಹೀ ಡಿಸೈರ್ಸ್ ಟು ಅನ್ಲರ್ನ್ ಆಲ್ ದ ಬ್ಯಾಡ್ ಹ್ಯಾಬಿಟ್ಸ್ ಹಿ ಹ್ಯಾಸ್ ಪಿಕ್ಡ್ ಅಪ್ ಓವರ್ ದ ಇಯರ್ಸ್. ಇಲ್ಲಿಯವರೆಗೂ ಅವರು ಅಳವಡಿಸಿಕೊಂಡಿರುವಂತಹ ಕೆಟ್ಟ ಅಥವಾ ದುಶ್ಚಟಗಳನ್ನು ಯಾವ ರೀತಿ ಬಿಡಬೇಕು ಅನ್ನುವುದನ್ನು ನಾನು ಕಲಿಬೇಕು ಅಂತ ಕವಿಗಳು ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೌ ಈಸ್ ದ ಪೊಯೆಟ್ಸ್ ಲಾಫ್ ರಿಫ್ಲೆಕ್ಟೆಡ್ ಇನ್ ದ ಮಿರರ್? ಕವಿಗಳು ಕನ್ನಡಿಯ ಮುಂದೆ ನಿಂತು ನಕ್ಕಾಗ ಯಾವ ರೀತಿಯಾದಂತಹ ನಗು ಕಾಣಿಸ್ತು ಅಂತಂದರೆ, ದಟ್ ಈಸ್ ಲಾಫ್ ಲೈಕ್ ಸ್ನೇಕ್ಸ್ ಬೇರ್ ಟೀತ್. ಹಾವು ತನ್ನ ಬಾಯನ್ನು ತೆರೆದು ಯಾವ ರೀತಿ ನಗ್ತಿರ್ತದೆ ಅಂದರೆ ವಿಷದ ಬಾಯಿಯನ್ನು ತೆಗೆದು ಯಾವ ರೀತಿ ನಗ್ತಿರ್ತದೆ ಆ ರೀತಿ ತಮ್ಮ ನಗು ತಮಗೆ ಕಾಣಿಸ್ತದೆ ಅನ್ನುವಂತಹ ಉತ್ತರ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ದ ಪೊಯೆಟ್ ಲಾಂಗ್ ಫಾರ್? ಕವಿಗಳು ಏನನ್ನು ಬಯಸ್ತಾರೆ? ದ ಪೊಯೆಟ್ ಲಾಂಗ್ಸ್ ಫಾರ್ ಚೈಲ್ಡ್ ಲೈಕ್ ಇನ್ನೋಸೆನ್ಸ್. ಕವಿಗಳು ಒಂದು ಮಗುವಿನ ಮುಗ್ಧತೆಯನ್ನು ಬಯಸ್ತಾರೆ. ನಾನು ಮಗುವಿನ ರೀತಿ ಮುಗ್ಧನಾಗಿರಬೇಕು ಅಂತ ಬಯಸ್ತಾರೆ. ಮುಂದಿನ ಪ್ರಶ್ನೆ, ಮೆನ್ಷನ್ ದ ಕ್ವಾಲಿಟೀಸ್ ದ ಚೈಲ್ಡ್ ಇನ್ ದ ಪೋಯಮ್ ಸಿಂಬಲೈಸಸ್. ಈ ಕವಿತೆಯಲ್ಲಿ ಬರುವಂತಹ ಮಗುವಿನ ಗುಣಗಳಾವುವು ಅಂತ ಪ್ರಶ್ನೆ. ದ ಕ್ವಾಲಿಟೀಸ್ ಆಫ್ ದ ಚೈಲ್ಡ್ ಆರ್ ಇನ್ನೋಸೆನ್ಸ್ ಆ್ಯಂಡ್ ಇಗ್ನೋರೆನ್ಸ್. ಇನ್ನೋಸೆನ್ಸ್ ಅಂದರೆ ಮುಗ್ಧತೆ, ಇಗ್ನೋರೆನ್ಸ್ ಅಂದರೆ ಕೆಟ್ಟ ವಿಚಾರಗಳ ಬಗ್ಗೆ ಅವನಿಗೆ ಇರುವಂತಹ ಅಜ್ಞಾನ. ದ್ಯಾಟ್ಸ್ ಹೌ ವಿ ಶುಡ್ ಬಿ ಅಂತ ಕವಿಗಳು ಆಶಯವನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಐಸ್ ಬ್ಲಾಕ್ ಕೋಲ್ಡ್ ಐಸ್. ಐಸ್ ಬ್ಲಾಕ್ ಕೋಲ್ಡ್ ಐಸ್ ಅಂತಂದರೆ ಏನು ಅಂತ ಪ್ರಶ್ನೆಯಾಗಿದೆ. ಉತ್ತರ, ಐಸ್ ಬ್ಲಾಕ್ ಕೋಲ್ಡ್ ಐಸ್ ಅಂತಂದರೆ ಯಾವ ಕಣ್ಣುಗಳಲ್ಲಿ ಭಾವನೆಗಳೇ ಇಲ್ಲ ಅಂತಹ ಕಣ್ಣುಗಳಿಗೆ ಐಸ್ ಬ್ಲಾಕ್ ಕೋಲ್ಡ್ ಐಸ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಕ್ವೆಶನ್, ವೈ ಡಸ್ ದ ಪೊಯೆಟ್ ವಾಂಟ್ ಟು ರೀಲರ್ನ್ ಹೌ ಟು ಲಾಫ್? ಕವಿಗಳು ನಗುವುದನ್ನು ಏಕೆ ಕಲಿಬೇಕು ಅಂತ ಹೇಳ್ತಾರೆ. ದ ಪೊಯೆಟ್ ವಾಂಟ್ಸ್ ಟು ಶೋ ಹೀಸ್ ರಿಯಲ್ ಫೀಲಿಂಗ್ಸ್. ತಮ್ಮ ನೈಜ ಭಾವನೆಗಳನ್ನು ವ್ಯಕ್ತಪಡಿಸುವ ಸಲುವಾಗಿ ನಾನೂ ಕೂಡ ಒಂದು ಮುಗ್ಧ ಮಗುವಿನ ರೀತಿಯಲ್ಲಿ ನಗಬೇಕು ಅಂತ ಕವಿಗಳು ತಮ್ಮ ಭಾವನೆಯನ್ನು, ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೂಮ್ ಡಸ್ ದ ಪೊಯೆಟ್ ವಾಂಟ್ ಟು ರೀಲರ್ನ್ ಫ್ರಮ್? ಕವಿಗಳು ನಗುವುದನ್ನು ಯಾರಿಂದ ಕಲಿಬೇಕಂತ ಬಯಸ್ತಾರೆ. ದ ಪೊಯೆಟ್ ವಾಂಟ್ಸ್ ಟು ರೀಲರ್ನ್ ಟು ಲಾಫ್ ಫ್ರಮ್ ಹೀಸ್ ಸನ್. ತನ್ನ ಮುಗ್ಧ ಮಗುವಿನ ರೀತಿಯಲ್ಲಿ, ನಿನ್ನ ರೀತಿಯಲ್ಲೇ ನಾನು ಕೂಡ ನಗಬೇಕು, ಅದಕ್ಕಾಗಿ ಐ ವಾಂಟ್ ಟು ರೀಲರ್ನ್ ಹೌ ಟು ಲಾಫ್ ಫ್ರಮ್ ಯು ಅಂತ ತನ್ನ ಮಗನಿಗೆ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ದ ಪೊಯೆಟ್ ಕನ್ವೆ ಥ್ರೂ ದ ಆಫನ್ ರಿಪೀಟೆಡ್ ಪ್ರೇಸ್ ಒನ್ಸ್ ಅಪಾನ್ ಅ ಟೈಮ್? ಒನ್ಸ್ ಅಪಾನ್ ಅ ಟೈಮ್ ಅನ್ನುವಂತಹ ಪ್ರೇಸನ್ನು ಮೇಲಿಂದ ಮೇಲೆ ಏಕೆ ಉಪಯೋಗಿಸ್ತಿದ್ದಾರೆ ಕವಿಗಳು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ, ದ ಪೊಯೆಟ್ ವಾಂಟ್ಸ್ ಟು ಸ್ಟ್ರೆಸ್ ಆನ್ ದ ಪಾಸ್ಟ್. ಭೂತಕಾಲದ ಮೇಲೆ ಸ್ಟ್ರೆಸ್ಸನ್ನು ಮಾಡುವ ಸಲುವಾಗಿ ಕವಿಗಳು ಮೇಲಿಂದ ಮೇಲೆ ಒನ್ಸ್ ಅಪಾನ್ ಅ ಟೈಮ್ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸ್ತಾರೆ. ಅಟ್ ದ ಸೇಮ್ ಟೈಮ್ ದ ಪೊಯೆಟ್ ಈಸ್ ನಾಸ್ಟಾಲ್ಜಿಕ್ ಅಬೌಟ್ ದ ಪಾಸ್ಟ್. ಕವಿಗಳು ಹಳೆಯ ಕಾಲದ ಬಗ್ಗೆ ಭಾಳಷ್ಟು ಪ್ರೀತಿಯನ್ನು ಹೊಂದಿರುವುದರಿಂದ, ಭಾಳಷ್ಟು ಆತ್ಮೀಯತೆಯನ್ನು ಹೊಂದಿರುವುದರಿಂದ ಹೀ ಯೂಸಸ್ ಒನ್ಸ್ ಅಪಾನ್ ಅ ಟೈಮ್ ರಿಪೀಟೆಡ್ಲಿ. ಆ್ಯಂಡ್ ಹೀ ಸೇಸ್, ಇನ್ ದ ಪಾಸ್ಟ್ ಪೀಪಲ್ ಹ್ಯಾಡ್ ಸಿನ್ಸಿರಿಟಿ ಇನ್ ದೇರ್ ಆ್ಯಕ್ಷನ್ಸ್. ಹಿಂದಿನ ಕಾಲದಲ್ಲಿ ಜನರ ನಡವಳಿಕೆಗಳಲ್ಲಿ ನೈಜತೆ ಇತ್ತು, ಬಟ್ ನೌ ಇಟ್ ಈಸ್ ನಾಟ್ ದೇರ್. ಈಗಿನ ಜನ ಎಲ್ಲ ಫೇಕ್ ಆಗಿದ್ದಾರೆ ಅಂತ ಕವಿಗಳು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ವಾಟ್ ಡಸ್ ದ ಪೊಯೆಟ್ ಮೀನ್ ಬೈ ಲಾಫ್ ವಿತ್ ದೇರ್ ಹಾರ್ಟ್ಸ್ ಆ್ಯಂಡ್ ಲಾಫ್ ವಿತ್ ದೇರ್ ಟೀತ್? ಲಾಫ್ ವಿತ್ ದೇರ್ ಹಾರ್ಟ್ಸ್ ಅಂದರೆ ಏನು? ಲಾಫ್ ವಿತ್ ದೇರ್ ಟೀತ್ ಅಂದರೆ ಏನು? ಲಾಫ್ ವಿತ್ ದೇರ್ ಹಾರ್ಟ್ಸ್ ಅಂತಂದರೆ
ತಮ್ಮ ಹೃದಯದಲ್ಲಿ ಆಗಿರುವಂತಹ ನೈಜ ಸಂತೋಷವನ್ನು ವ್ಯಕ್ತಪಡಿಸುವುದೇ ಲಾಫ್ ವಿತ್ ದೇರ್ ಹಾರ್ಟ್ಸ್, ಮನಸ್ಸಿನಿಂದ ನಗುವುದು. ಲಾಫ್ ವಿತ್ ದೇರ್ ಟೀತ್ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ, ಮುಖದಲ್ಲಿ ಮತ್ತೊಂದು ರೀತಿಯ ಭಾವನೆಯನ್ನು ತೋರಿಸಿ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ನಗುವುದೇ ಲಾಫ್ ವಿತ್ ದೇರ್ ಟೀತ್. ಮುಂದಿನ ಪ್ರಶ್ನೆ, ಹೌ ಡು ಪೀಪಲ್ ಸೇಕ್ ಹ್ಯಾಂಡ್ಸ್ ವಿದೌಟ್ ಹಾರ್ಟ್ಸ್? ಹೌ ಪೀಪಲ್ ಸೇಕ್ ಹ್ಯಾಂಡ್ಸ್ ವಿದೌಟ್ ದೇರ್ ಹಾರ್ಟ್ಸ್? ಪೀಪಲ್ ಡೂ ಸೇಕ್ ದ ಹ್ಯಾಂಡ್ಸ್ ಬಟ್ ವಿದೌಟ್ ಫೀಲಿಂಗ್ಸ್. ನಾವು ಕೈಗಳನ್ನು ಸೇಕ್ ಮಾಡುವಂಥ ಸಮಯದಲ್ಲಿ ಭಾವನೆಗಳಿಲ್ಲದೆ ನಾವು ಕೈಗಳನ್ನು ಸೇಕ್ ಮಾಡ್ತೀವಿ. ಈ ವ್ಯಕ್ತಿ ಯಾಕಾದರೂ ಬಂದನಪ್ಪ ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು ಆ ವ್ಯಕ್ತಿಗೆ ಜಗತ್ತಿಗೆ ತೋರ್ಪಡಿಸುವುದಕ್ಕೋಸ್ಕರ ಅವನ ಕೈಗಳನ್ನು ಸೇಕ್ ಮಾಡ್ತೀವಿ ಅಂತ ಕವಿಗಳು ಹೇಳ್ತಾರೆ. ವಾಟ್ ಡು ಪೀಪಲ್ಸ್ ಲೆಫ್ಟ್ ಹ್ಯಾಂಡ್ಸ್ ಡೂ ವೈಲ್ ದೇರ್ ರೈಟ್ ಹ್ಯಾಂಡ್ಸ್ ಸೇಕ್ ಹ್ಯಾಂಡ್ಸ್ ವಿತ್ ಪೀಪಲ್? ಯಾವಾಗ ನಮ್ಮ ಬಲಗೈಯಿಂದ ನಾವು ಕೈಯನ್ನು ಸೇಕ್ ಮಾಡುವಂತಹ ಸಮಯದಲ್ಲಿ ನಮ್ಮ ಎಡಗೈ ಏನು ಮಾಡ್ತಿರ್ತದೆ ಅಂತ ಪ್ರಶ್ನೆ ಇದು ಕವಿತೆಯಲ್ಲಿಯೇ ಇದೆ. ವೆನ್ ವಿ ಸೇಕ್ ಅವರ್ ರೈಟ್ ಹ್ಯಾಂಡ್ಸ್ ಅವರ್ ಲೆಫ್ಟ್ ಹ್ಯಾಂಡ್ ವಿಲ್ ಬಿ ಸರ್ಚಿಂಗ್ ದ ಪಾಕೆಟ್ಸ್ ಆಫ್ ಅವರ್ ಫ್ರೆಂಡ್ಸ್. ನಮ್ಮ ಸ್ನೇಹಿತರ ಪಾಕೆಟ್ಸ್ಗಳನ್ನು ಸರ್ಚ್ ಮಾಡ್ತಿರ್ತದೆ ನಮ್ಮ ಎಡಗೈ. ಏಕಂತಂದರೆ ನಾವು ಈಗಿನ ಕಾಲದಲ್ಲಿ ಸ್ನೇಹವನ್ನು ಯಾವ ರೀತಿ ಮಾಡ್ತೀವಿ ಅಂತಂದರೆ ಸಿರಿವಂತಿಕೆಯನ್ನು ನೋಡಿ ಆ ವ್ಯಕ್ತಿಯ ಸಾಮಾಜಿಕ ಒಂದು ಯೋಗ್ಯತೆಯನ್ನು ನೋಡಿ ಸ್ನೇಹವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಬಲಗೈ ಎರಡು ಶೇಕ್ ಮಾಡುವಂಥ ಸಮಯದಲ್ಲಿ ನಮ್ಮ ಎಡಗೈ ಅವರ ಪಾಕೆಟ್ನಲ್ಲಿ, ಇವನ ಪಾಕೆಟ್ನಲ್ಲಿ ಏನಿದೆ, ಇವನ ವ್ಯಾಲ್ಯೂ ಎಷ್ಟು, ಇವನ ಬೆಲೆ ಎಷ್ಟು ಅನ್ನುವಂತಹ ರೀತಿಯಲ್ಲಿ ನಮ್ಮ ಎಡಗೈ ಹುಡುಕ್ತಾ ಇರ್ತದೆ ಅಂತ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಾಟ್ ಹ್ಯಾಸ್ ದ ಪೋಯೆಟ್ ಲರ್ನ್ಟ್ ಅಬೌಟ್ ಫೇಸಸ್? ಕವಿಗಳು ಜನರ ಮುಖಗಳ ಬಗ್ಗೆ ಏನನ್ನು ಕಲಿತುಕೊಂಡಿದ್ದಾರೆ ಅಂತ ಪ್ರಶ್ನೆ. ದ ಪೋಯೆಟ್ ಹ್ಯಾಸ್ ಲರ್ನ್ಟ್ ಟು ಚೇಂಜ್ ಹೀಸ್ ಫೇಸ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಸಿಚುವೇಶನ್ಸ್ ಲೈಕ್ ವಿ ಚೇಂಜ್ ಅವರ್ ಡ್ರೆಸ್. ನಾವು ಬಟ್ಟೆಯನ್ನು ಬದಲಿ ಮಾಡುವ ರೀತಿ ಕವಿಗಳು ತಮ್ಮ ಮುಖವನ್ನು ಬದಲಿ ಮಾಡುವುದನ್ನು ಕಲಿತುಕೊಂಡಿದ್ದಾರೆ ಅಂತ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ವೈ ಈಸ್ ದ ಪೋಯೆಟ್ ಫೋರ್ಸ್ಡ್ ಟು ವೇರ್ ಫೇಸಸ್? ಕವಿಗಳು ಮುಖಗಳನ್ನು ಬದಲಿ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆ. ದ ಪೋಯೆಟ್ ಈಸ್ ಫೋರ್ಸ್ಡ್ ಟು ವೇರ್ ಫೇಸಸ್ ಬಿಕಾಸ್ ಮೆನಿ ಪೀಪಲ್ ವೇರ್ ಸ್ಮೈಲ್ಸ್ ಲೈಕ್ ಡ್ರೆಸ್ಸಸ್ ಆ್ಯಂಡ್ ನನ್ ಈಸ್ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್. ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲ ಜನರು ಕೃತಕವಾದಂತಹ ನಗುವನ್ನೇ ವ್ಯಕ್ತಪಡಿಸುವಂತಹ ಸಮಯದಲ್ಲಿ ಕವಿಗಳು ಮಾತ್ರ ನೈಜ ವ್ಯಕ್ತಿಯಾಗಿದ್ದರೆ ಅವರಿಗೆ ಬೆಲೆ ಇರುವುದಿಲ್ಲ. ಅದಕ್ಕಾಗಿ ಅವರು ಕೂಡ ಜನರ ರೀತಿ ತಮ್ಮ ಮುಖಗಳನ್ನು ಬದಲಾಯಿಸುವುದನ್ನು ಕಲಿತುಕೊಂಡಿದ್ದಾರೆ. ಜನರು ಯಾವ ರೀತಿ ನಮ್ಮ ಡ್ರೆಸ್ಗಳನ್ನು ಬದಲಾಯಿಸುವಂತೆ ಮುಖಗಳನ್ನು ಬದಲಾಯಿಸ್ತಾರೋ ಅದೇ ರೀತಿ ಕವಿಗಳು ಕೂಡ ತಮ್ಮ ಮುಖವನ್ನು ಡ್ರೆಸ್ಗಳ ರೀತಿ, ಬಟ್ಟೆಗಳ ರೀತಿ ಬದಲಿಸುವುದನ್ನು ಕಲಿತಿದ್ದಾರೆ. ಅಂದರೆ ಇಂತಹ ನಗುವಿನಲ್ಲಿ ದೇರ್ ಇಸ್ ನೋ ಸಿನ್ಸಿರಿಟಿ, ಪ್ರಾಮಾಣಿಕತೆ ಇಲ್ಲ, ನೈಜತೆ ಇಲ್ಲ. ಅಂತಹ ನಗುವನ್ನು ನಾವು ಜಗತ್ತಿಗೆ ಕೊಡ್ತಾ ಇದ್ದೇವೆ ಅಂತ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಾಟ್ ಈಸ್ ದ ಪೋಯೆಟ್ ಆಸ್ಕಿಂಗ್ ಹೀಸ್ ಸನ್ ಟು ಟೀಚ್ ಹಿಮ್? ಕವಿಗಳು ತನ್ನ ಮಗನಿಗೆ ನನಗೇನನ್ನು ಕಲಿಸು ಅಂತ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಉತ್ತರ, ದ ಪೋಯೆಟ್ ಈಸ್ ಆಸ್ಕಿಂಗ್ ಹೀಸ್ ಸನ್ ಟು ಟೀಚ್ ಹೌ ಟು ಬಿಹೇವ್ ಆ್ಯಸ್ ಎ ಯಂಗ್ ಬಾಯ್. ನಾನು ಮತ್ತೊಮ್ಮೆ ಮಗುವಾಗಬೇಕು, ಮತ್ತೊಮ್ಮೆ ನಾನು ಮಗುವಾಗುವುದು ಹೇಗೆ ಅನ್ನುವುದನ್ನು ನನಗೆ ಕಲಿಸಿಕೊಡು ಅಂತ ಕವಿಗಳು ತನ್ನ ಮಗನಿಗೆ ಕೇಳ್ತಾರೆ. The poet is getting tired of all the artificial and unnatural attitude of people. ಏಕಂತಂದರೆ ಜಗತ್ತಿನಲ್ಲಿ ಬೆಳೆದಿರುವಂತಹ ಎಲ್ಲ ವ್ಯಕ್ತಿಗಳ ಕೃತಕ ನಡವಳಿಕೆಗಳನ್ನು, ಕೃತಕ ಭಾವನೆಗಳನ್ನು ಸಹಿಸಿಕೊಂಡು ಕವಿಗಳಿಗೆ ಬೇಸರ ಆಗಿಬಿಟ್ಟಿದೆ. ಅದಕ್ಕಾಗಿ ಐ ವಾಂಟ್ ಟು ಬಿಕಮ್ ಲೈಕ್ ಯು ಮೈ ಸನ್, ಐ ವಾಂಟ್ ಟು ಲಿವ್ ಲೈಫ್ ಲೈಕ್ ಯು ಆ್ಯಸ್ ಅ ಚೈಲ್ಡ್. ನಾನು ನಿನ್ನ ರೀತಿ ಮಗುವಾಗಬೇಕು, ಅದಕ್ಕೆ ನನಗೆ ಮಗುವಾಗಿರುವುದು ಹೇಗೆ ಅಂತ ಕಲಿಸು ಅಂತ ತನ್ನ ಮಗನಿಗೆ ಕೇಳ್ತಾರೆ. ಮುಂದಿನ ಪ್ರಶ್ನೆ, ವಾಟ್ ಮೇಡ್ ದ ಪೋಯೆಟ್ಸ್ ಟೀತ್ ಲುಕ್ ಇನ್ ದ ಮಿರರ್ ಲೈಕ್ ದೋಸ್ ಆಫ್ ಅ ಸ್ನೇಕ್? ಪೋಯೆಟ್ ಕನ್ನಡಿಯ ಮುಂದೆ ನಿಂತು ನಕ್ಕಾಗ ಅವರ ಹಲ್ಲುಗಳು ಹಾವಿನ ಹಲ್ಲುಗಳ ರೀತಿ ಏಕೆ ಕಂಡವು ಅಂತ ಪ್ರಶ್ನೆ. ಉತ್ತರ, ದ ಆರ್ಟಿಫಿಷಿಯಲ್ ಸ್ಮೈಲ್ ಆಫ್ ದ ಪೋಯೆಟ್ ಮೇಡ್ ಹೀಸ್ ಟೀತ್ ಲುಕ್ ಇನ್ ದ ಮಿರರ್ ಲೈಕ್ ದೋಸ್ ಆಫ್ ಅ ಸ್ನೇಕ್.
ನಮ್ಮ ಕೃತಕ ನಗು, ನಾವು ಕನ್ನಡಿಯ ಮುಂದೆ ನಿಂತಾಗ ನಮ್ಮನ್ನೇ ನೋಡಿ ನಾವು ನಗುವಂತಹ ಕೃತಕ ನಗು ನಮಗೆ ಹಾವಿನ ಹಲ್ಲುಗಳ ರೀತಿ ಕಾಣ್ತದೆ. ಅವುಗಳಲ್ಲಿ ನೈಜತೆ ಇಲ್ಲ, ಮೋಸ ಇದೆ, ಏನು ವಂಚನೆ ಇದೆ, ಅಂಥ ಹಲ್ಲುಗಳು ನಮ್ಮವಾಗಿವೆ ಅನ್ನುವಂಥ ಉತ್ತರ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ದ ಪೋಯೆಟ್ ಆಸ್ಕ್ ಹೀಸ್ ಸನ್ ಟು ಶೋ? ಮಗುವಿಗೆ ಏನನ್ನು ತೋರಿಸುವುದಕ್ಕೆ ಕವಿಗಳು ಕೇಳ್ತಾರೆ? ದ ಪೋಯೆಟ್ ಆಸ್ಕ್ಸ್ ಹೀಸ್ ಸನ್ ಟು ಶೋ ಹೌ ಟು ಲಾಫ್ ಆ್ಯಂಡ್ ಸ್ಮೈಲ್. ನಗುವುದು ಹೇಗೆ ಅನ್ನುವುದನ್ನು ನನಗೆ ಕಲಿಸಿಕೊಡು ಅಂತ ತನ್ನ ಮಗನಿಗೆ ಕವಿಗಳು ಕೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಹಿಯರ್ ವಿ ಕಮ್ ಟು ದ ಎಂಡ್ ಆಫ್ ದ poem. In our next video, we will discuss question answers of other lessons. Thank you very much.